ಎಲ್ಲ ಭರವಸೆ DK ಭರವಸೆನೇ ಈಡೇರಿಸಿಲ್ಲಲ್ಲ ನೀವು. ಉತ್ತರ ನಾನು ಬಹಳ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ. ಎಲ್ಲ ಫೀಟ್ಗೆ ನೀವೆಲ್ಲ ತಿಳ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಉತ್ತರ ಆದ ನಂತರ ಮಾತಾಡೋದು. ಇವೆಲ್ಲ ಗೊತ್ತಿದೆಯಾ ನಿಮಗೆ? ಹೇಳಪ್ಪ, ಎಷ್ಟು ಜನಸಂಖ್ಯೆ ಇದ್ದಾರೆ ಉತ್ತರ ಕರ್ನಾಟಕ ಕಡೆ? ಹೇಳಪ್ಪ, ಹೇಳ್ರಿ. ನಿಮ್ ಕನ್ನಡ ವ್ಯಾಕರಣಕ್ಕೆ ಹೋಗ್ಬಿಟ್ರೆ ಕಷ್ಟ ಇಲ್ಲ. ಸುರೇಶ್, ಕನ್ನಡ ವ್ಯಾಕರಣಕ್ಕೆ ಹೋಗ್ಬಿಟ್ರೆ ಇನ್ನೊಂದು 1 ಗಂಟೆ ಆಗುತ್ತದೆ. ಹೇಳಪ್ಪ ಸುನೀಲ್. ಜನಸಂಖ್ಯೆ ಎಲ್ಲ ಗೊತ್ತಾಗ್ಲಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲ ಅಂಕಿಅಂಶಗಳನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅಲ್ಲ, ಸರ್ವರಿಗೂ ಒಂದು ಮಾಹಿತಿ ಇದೆ ಸರ್. ಯು ಆರ್ ವೆರಿ ಗುಡ್ ಪಾರ್ಲಿಮೆಂಟೇರಿಯನ್. ಮನುಷ್ಯನಿಗೆ ಇರ್ಬೇಕಾದಷ್ಟು ನೀವು ಚೆನ್ನಾಗಿ ಮಾತಾಡ್ತೀರಾ. ಜಾಸ್ತಿ ಇಲ್ಲ. ನಾರ್ಮಲ್ ಮನುಷ್ಯನಿಗೆ ಎಷ್ಟು ಇರಬೇಕು ಅಷ್ಟಿದೆ. ಅದು ನಿನ್ನ ಅಭಿಪ್ರಾಯ. ಈಗ ನನ್ನ ಬಗ್ಗೆ ನಿನ್ನ ಅಭಿಪ್ರಾಯ ಇದೆಯಲ್ಲ, ನಾನು ಅಲ್ಗಳೆಯಕ್ಕೆ ಹೋಗಲ್ಲ. ಮಾನ್ಯ ಅಧ್ಯಕ್ಷರೇ, ಇವರು 600ರಲ್ಲಿ 60 ಭರವಸೆಗಳನ್ನು ಈಡೇರಿಸಿರೋದು. 260. ಮತ್ತೆ ನಿಮಗೆ ಯಾವ ನೈತಿಕತೆ ಇದೆ? ನಮ್ಮ ಭರವಸೆಗಳ ಬಗ್ಗೆ ಮಾತಾಡೋಕ್ಕೆ ನೈತಿಕತೆ ಏನಿದೆ? ಇವ್ರಿಗಂತೂ ಯಾವುದೇ ನೈತಿಕತೆ ಇಲ್ಲ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಈ ನಂಜುಂಡಪ್ಪನವರ ವರದಿ, ಅದರ ಪರಿಣಾಮ ಏನಾಗಿದೆ ಅಂತಕ್ಕಂಥದ್ದು ಗೊತ್ತಾದ ಮೇಲೆ ಅದಕ್ಕೋಸ್ಕರ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಇಲ್ಲೇನೆ ಈ ಬೆಳಗಾವಿ ಅಧಿವೇಶನದಲ್ಲಿ ನಾನು ಘೋಷಣೆ ಮಾಡಿದೆ. ಆರ್ಥಿಕ ತಜ್ಞ ಪ್ರೊಫೆಸರ್ ಆರ್ ಗೋವಿಂದ ರಾವ್ ಇವರು ಅಶೋಕ್ ಅವರು ಮಾತನಾಡುವಾಗ ಡಿಲೇ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳಿದ್ದು. ಡಿಲೇ ತಿಂಗಳಲ್ಲಿ ಮಾಡ್ತೀನಿ ಅಂತ ಹೇಳಿದ್ರಿ. 12 ತಿಂಗಳು ಮಾಡಿಲ್ಲ ಅಂತ ಹೇಳಿದ್ದೀನಿ ಅಷ್ಟೇ. ನಾವು ಕೇಳ್ರಿ ಇಲ್ಲಿ, ನೀವು ಈಗ ಗೊತ್ತಿಲ್ಲದವರು ನಾನು ಹೇಳೋದು ಅಧಿಕೃತ. ನವೆಂಬರ್ ಕೊನೆಯವರೆಗೂ ಅವ್ರಿಗೆ ಅವಕಾಶ ಇತ್ತು. ಈ ನವೆಂಬರ್ 2025 ನವೆಂಬರ್ವರೆಗೂ ಅಧಿಕಾರ ಇತ್ತು. ಅವ್ರಿಗೆ ಸಮಯ ಕೊಟ್ಟಿದ್ದರು. ಅವರು ಇನ್ನೂ 2 ತಿಂಗಳು ಬೇಕು ಅಂತ ಹೇಳಿದ್ರು. ಇನ್ನೂ 2 ತಿಂಗಳು ಬೇಕಾಗ್ತದೆ ಅಂತ ಹೇಳಿದ್ರು. ಡಿಸೆಂಬರ್, ಜನವರಿ, ಮೋಸ್ಟ್ ಲೈಕ್ಲಿ ಜನವರಿನಲ್ಲಿ ವರದಿಯನ್ನು ಕೊಡ್ತಾರೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.